ನಮ್ಮನ ಅಡುಗೆ ಮನೆಗೆ ಸ್ವಾಗತ. ಎಲ್ಲ ಚೆನ್ನಾಗಿದೆ, ನಾವು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಇವತ್ತು ನಾನು ಅನ್ನದಲ್ಲಿ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅನ್ನ ಬಿಸಿ ಅನ್ನದಾರು ಮಾಡ್ಬೋದು, ರಾತ್ರಿ ರಾತ್ರಿ ಅನ್ನದ ಸಹ ಅನ್ನದಲ್ಲಿ ಬೇಕು, ರೊಟ್ಟಿ ಬೇಕು ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹಿಂಗೆ ಮುರಿದು ಸಹ ರೊಟ್ಟಿ ಮುರಿಯಲ್ಲ, ತುಂಬ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಹ. ರೊಟ್ಟಿ ಮಾಡಿ ಬರ್ದೇ ಸಹ ಮಾಡಿ ಕಲ್ತ್ಕೋಬೋದು ಫ್ರೆಂಡ್ಸ್. ನನಗೆ ಯಾವ ಥರ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಅನ್ನದ ರೊಟ್ಟಿ ಮಾಡೋದು ಬೇಕಾಗಿರೋ ಪದಾರ್ಥಗಳು: ಅನ್ನ 1 ಬಟ್ಲು, ಅಕ್ಕಿ ಹಿಟ್ಟು 1 ಬಟ್ಲು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು 1 ಬಟ್ಲು, ಕೊತ್ತಂಬರಿ ಸೊಪ್ಪು 1 ಬಟ್ಲು, ಕೊಬ್ಬರಿ 1 ಬಟ್ಲು, ಈರುಳ್ಳಿ 1 ಕ್ಯಾರೆಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅನ್ನನ ಮಿಕ್ಸಿಗೆ ಹಾಕ್ಕೊಂಬರೋಣ. ಅನ್ನ ಎತ್ಕೊಂಡು 1 ಬಟ್ಲು, ಇದನ್ನ ನೀರು ಹಾಕ್ದಂಗೆ ನೈಸಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈ ಥರ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ ನೈಸಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಒಂಚೂರು ಏನು ಗಂಟಿ ಇಲ್ದಂಗೆ ಅನ್ನ ಫುಲ್ ನೈಸಾಗಿ ಪೇಸ್ಟ್ ಆಗಬೇಕು. ಒಂದು ಬಟ್ಟೆ ಅನ್ನ ಎತ್ಕೊಂಡಿದ್ನಲ್ಲ, ಅರ್ಧ ಜಾರ್ ಅನ್ನ ಆಗಿದೆ. ಇದನ್ನ ನೀರೇನು ಹಾಕಬಾರ್ದು, ಬೇರೆ ಅನ್ನ ಮತ್ತು ಅಕ್ಕಿ ಹಿಟ್ಟು. 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಳಿಸ್ಕೊಡಿ. ಮತ್ತು ಕೊಬ್ಬರಿ ಅರ್ಧ ಬಟ್ಲು, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊತಾಯಿದ್ದೀನಿ 1 ಬಟ್ಲು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ 1 ಬಟ್ಲು, ಈರುಳ್ಳಿ 1, ರುಚಿಗೆ ತగ్గಷ್ಟು ಉಪ್ಪು. 2 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ನೈಸಾಗಿ ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ರೊಟ್ಟಿ, ಅಕ್ಕಿ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಹಿಟ್ಟನ್ನ ಕಲಿಸ್ಕೋಬೇಕು. ಬೇಕಂದ್ರೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೋಬೋದು. ನಮ್ಮ ಮನೆ ಮಕ್ಕಳು ಬಾಯಿಗೆ ಸಿಗುತ್ತೆ ಅಂತ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ನೀವು ಬೇಕು ಹಸಿಮೆಣ್ಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಮ್ಮ ಹತ್ರ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತ ಅಷ್ಟೇ ಇದ್ದಿದ್ದು, ಅದಕ್ಕೆ ಅಷ್ಟೇ ಹಾಕಿ ಮಾಡಿದ್ದೀನಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಇವಾಗ ಕಡಲೆ ಬೀಜದ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಅದೇ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ, ಕೊಬ್ಬರಿ ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 1 ಬಟ್ಲು ಕೊಬ್ಬರಿ, ಒಂದು ದಪ್ಪದ್ದು 3 ಬೆಳ್ಳುಳ್ಳಿ, ಒಂದು 10 ಕರ್ಬೇವಿನ ಸೊಪ್ಪು, ಒಂದು 100 ಗ್ರಾಮ್ ಕಡಲೆಬೀಜ ಹುರಿದು ಫ್ರೈ ಮಾಡಿದ್ದೀನಿ. ಆ ಕಡಲೆಬೀಜ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು, ಒಂದು 10 ಒಣಗಿದ ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ಳಿ, ಕಲ್ಲುಪ್ಪು ಚೆನ್ನಾಗಿರುತ್ತೆ. ಒಂದು 10 ಲವಂಗ. ಇದಿಷ್ಟನ್ನ ಫಸ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈ ಥರ ಕಡಲೆಬೀಜ ಚಟ್ನಿ ಮಾಡಿದ್ದೀನಿ, ಕಡಲೆಬೀಜ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆ ಜಾಸ್ತಿ ಕಡಲೆಬೀಜ ಚಟ್ನಿ ಕೊಟ್ಟರೆ ಮೆಮೊರಿ ಹೆಚ್ಚುತ್ತೆ, ತುಂಬ ಸ್ಟ್ರಾಂಗಾಗಿರುತ್ತೆ, ತುಂಬ ಹೆಲ್ತಿಯಾಗಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಮನೆಯಲ್ಲಿ ಜಾಸ್ತಿ ಕಡಲೆಬೀಜ ಚಟ್ನಿ ಹಾಕಿ ಚಟ್ನಿ ಮಾಡಿಕೊಡಿ. ಎಲ್ಲ ಒಂದು ಫುಡ್ಡಿಗೂ ಅಷ್ಟೇ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕಡಲೆಬೀಜ ಚಟ್ನಿ ಹಾಕ್ಬಿಟ್ಟು ಆ ಕಡಲೆಬೀಜ ಹುರಿದ್ಬಿಟ್ಟು ಮಾಡಿ ಚಟ್ನಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೆಲ್ತಿಯಾಗಿರ್ತಾರೆ. ನೋಡಿ ನಾನು ರೊಟ್ಟಿ ತಡ್ತಾ ಇದ್ದೀನಿ. ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕವರ್ ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಂಡು ರೊಟ್ಟಿ ಚೆನ್ನಾಗಿ ನೆಂದಿದೆ. ಈಗ ನೋಡಿ ಫ್ರೆಂಡ್ಸ್, ರೊಟ್ಟಿ ನೆಂದಿದೆ. ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಕಲರ್ ಬಂದಿದೆ. ಎಷ್ಟು ದಪ್ಪ ತಗೊಳ್ಳಿ ಸಾಕು ರೊಟ್ಟಿ ಇಟ್ಟು. ಬೇಕಂದ್ರೆ ಎಣ್ಣೆ ಹಾಕಿನೂ ಸ್ವಲ್ಪ ತಟ್ಕೋಬೋದು, ಇಲ್ಲಾಂದರೆ ಸುಮ್ಮನೆ ಕೈಯಲ್ಲಿ ತಟ್ಕೊಂಡು ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ನೀರು ಹಚ್ಕೊಂಡು ತರ್ತೀನಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನೋಡ್ಬಿಡ್ತಾ ಅಗಲವಾಗಿ ರೊಟ್ಟಿ ತಟ್ಕೋಬೇಕು ನೋಡಿ. ಮತ್ತು ನಾನೀಗ ಈಗಾಗಲೇ ಹಂಚು ಇಕ್ಕಿದ್ದೀನಿ, ಹಂಚು ಕಾಯ್ತಾ ಇದೆ ನೋಡಿ ಫ್ರೆಂಡ್ಸ್. ಕೈ ಬರುತ್ತೆ ರೊಟ್ಟಿ ನೋಡಿ ಫ್ರೆಂಡ್ಸ್. ಇಂಥ ರೊಟ್ಟಿ ತಗವಾಗಿ ಇದನ್ನ ಒಂದು ಪ್ಲೇಟ್ ಮುಚ್ಚಿ ರೊಟ್ಟಿ ಮೇಲೆ ಪ್ಲೇಟ್ ಮುಚ್ಚಿ 1 ಸೆಕೆಂಡ್ ಆಗೈತೆ, ತೆಗಿತಾ ಇದ್ದೀನಿ. ಇಷ್ಟ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ, ತುಂಬ ತೆಳ್ಳಗೆ ಬರುತ್ತೆ. ರೊಟ್ಟಿ ಕಿತ್ತಾಗುತ್ತೆ, ರೊಟ್ಟಿ ತಡಕ್ಕೆ ಬರೋಲ್ಲ ಅನ್ನೋ ಸಹ ರೊಟ್ಟಿ ಕಲ್ತ್ಕೊಬೋದು. ಈ ರೀತಿ ಅನ್ನ ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಬೇಕಂದ್ರೆ ಸೊಪ್ಪೆಲ್ಲ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಕಡಲೆಕಾಯಿ ಚಟ್ನಿ ಅಕ್ಕಿ ಒಟ್ಟಿಗೆ ಈ ಥರ ಬಂದೈತೆ, ಅನ್ನದ ಅಕ್ಕಿ ಒಟ್ಟಿಗೆ ಈ ಥರ ಟೇಸ್ಟ್ ಬಂದೈತೆ. ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿ, ತುಂಬ ಸಾಫ್ಟಾಗಿದೆ. ನೋಡಿ ತುಂಬ ರಬ್ಬರ್ ಥರ ಬಂದಿದೆ ಫ್ರೆಂಡ್ಸ್. ತುಂಬ ಕಿತ್ತೋಗಿ ಹಿಂಗೆ ಗಂದು ಕಿತ್ತಾಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ. ನೀವು ಇಷ್ಟಪಟ್ಟು ತಿಂತೀರಾ. ಯಾವ ರೊಟ್ಟಿ ಮಾಡೋ ಬರ್ದಿರೋ ಸಹ ಮಮ್ಮ ಕಲ್ತ್ಕೋಚ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.